ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ತೊಂಚಿಕೊಪ್ಪ ಲೇಔಟಿನ ಈ ಭಾಗದಲ್ಲಿ ಗಜಾ ಗ್ರೂಪ್ಸಿನ ಎಲ್ಲ ಸ್ನೇಹಿತರು 3ನೇ ವರ್ಷದ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಅನ್ನದಾನ ಅಂತ ಮಹಾ ಕಾರ್ಯವನ್ನು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇತ್ತೀಚೆಗೆ ಅನ್ನದಾನ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮೈಸೂರಿನಲ್ಲಿ ಒಂದು ದೊಡ್ಡ ಪರಂಪರೆಯಾಗಿ ಬೆಳೀತಾ ಇದೆ. ಯಾವುದೇ ಕಾರ್ಯಕ್ರಮ, ಚಾಮುಂಡೇಶ್ವರಿ ಇರಲಿ, ಶನಿ ಮಹಾತ್ಮ ಇರಲಿ ಅಥವಾ ಹನುಮ ಜಯಂತಿ ಇರಲಿ, ಈ ಥರದ್ದು ಯಾವುದೇ ಕಾರ್ಯಕ್ರಮದಲ್ಲೂ ಇತ್ತೀಚೆಗೆ ಮೈಸೂರಿನಲ್ಲಿ ಅನ್ನದಾನದಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗದಲ್ಲಿ ಇವತ್ತು ಎಲ್ಲ ಸೇರಿಕೊಂಡು ಸಂಗ್ರಹ ಮಾಡಿ ಇವತ್ತು ಗಣಪತಿಯ ಈ ಒಂದು ಅನ್ನದಾನದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷವಾಗಿ ನಮ್ಮ BJPಯ ಕಾರ್ಯಕರ್ತರ ಜೊತೆಗೆ ಸೇರಿಕೊಂಡು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಜಗ್ಗ ಇರ್ಬೋದು, ಮಧು ಇರ್ಬೋದು, ಎಲ್ಲರ ಜೊತೆನೂ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಕಾರ್ಯಕ್ರಮ ಭಾಳ ಈಗಾಗಲೇ ಶಾಸಕರು ಭಾಳ ವಿಜೃಂಭಣೆಯಿಂದ ಏನು ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ಅನ್ನದಾನವನ್ನು ಮಾಡುವಂಥದ್ದು, ಎಲ್ಲ ಯುವಕರುಗಳು ಸೇರಿ ಗಣೇಶನನ್ನು ಕೂರಿಸಿ, ಭಾಳ ಅತಿ ಹೆಚ್ಚು ಎತ್ತರದ ಗಣೇಶನನ್ನು ಕೂರಿಸಿ ಇಲ್ಲಿ ಸ್ಥಳೀಯರೆಲ್ಲ ಸೇರ್ಕೊಂಡು ಮಾಡುವಂಥದ್ದು ನಿಜವಾಗ್ಲೂ ಭಾಳ ಅತ್ಯುತ್ತಮವಾದಂಥ ಒಂದು ಕೆಲಸ. ಇವತ್ತೇನು ಗಣೇಶನ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ನಾಯಕರು ಹಾಗೂ ನಮ್ಮ ಶಾಸಕರಾದಂಥ ಶ್ರೀವತ್ಸ ಅವರು ಬಂದು ಒಳ್ಳೆಯ ಈ ಅನ್ನದಾನದ ಒಂದು ಊಟದ ವ್ಯವಸ್ಥೆಯನ್ನು ಅವರು ಉದ್ಘಾಟನೆ ಮೂಲಕ ಅವರು ನೆರವೇರಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭವನ್ನು ಅತ್ಯಂತ ಆತ್ಮೀಯವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಧನ್ಯವಾದಗಳು.